ಜೈನ ಧರ್ಮದ ಪ್ರತಿಪಾದಕರಾದ ಶ್ರೀ ಮಹಾವೀರ ಜಯಂತಿ ಪ್ರಯುಕ್ತ ಚಳ್ಳಕೆರೆ ನಗರದಲ್ಲಿರುವ ದೇವಸ್ಥಾನಕ್ಕೆ ಚಳ್ಳಕೆರೆ ಶಾಸಕರಾದ ಟಿ ರಘುಮೂರ್ತಿಯವರು ಭೇಟಿ ಕೊಟ್ಟರು. ಮಹಾವೀರರಿಗೆ ಪೂಜೆ ಸಲ್ಲಿಸಿ ಮೆರವಣಿಗೆ ಚಾಲನೆ ಕೊಟ್ಟರು. ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿತ್ತು. ನಂತರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಶ್ರೀ ಮಹಾವೀರ ಜಯಂತಿ ಆಚರಣೆಯಲ್ಲಿ ಮಹಾವೀರರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಶ್ರೀ ಮಹಾವೀರರು ಜೈನ ಧರ್ಮದ ಪ್ರತಿಪಾದಕರಾಗಿ ಅಹಿಂಸೆ ಮತ್ತು ಶಾಂತಿ ಮಂತ್ರವನ್ನು ಜಪಿಸಿದವರು. ಇವರ ಆದರ್ಶಗಳು ಸಮಾಜದ ಬದುಕಿಗೆ ಮುಖ್ಯವಾದವು. ಸಮಾಜದಲ್ಲಿ ಶಾಂತಿ ಕಾಪಾಡುವುದು ಮಾನವರ ಧರ್ಮ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್, ಪೌರಾಯುಕ್ತರು, ಇಲಾಖೆ ಅಧಿಕಾರಿಗಳು, ಜೈನ ಸಮುದಾಯದ ಅಧ್ಯಕ್ಷರಾದ ಚೇತನ್ ಜೈನ್, ಮುಖಂಡರಾದ ಭಾರತ್ ಜೈನ್, ನವೀನ್ ಜೈನ್, ಅಂಬಣ್ಣ ಜೈನ್, ಅಶೋಕ್, ವಿಶಾಲ್, ನಾಗರಾಜ್, ಸಂತೋಷ್, ವಿತುಲ್ ಜೈನ್ ಹಾಗೂ ಇತರರು ಇದ್ದರು. ಶಿವಣ್ಣ ಅಲ್ಲಿ ಹಸ್ಬಿಡ ಶಿವಣ್ಣ ಮತ್ತೆ ಅಲ್ಲಿಗೆ ಹೋಗಿ ಅಡ್ಡ ಬಂದಿದ್ದು ಕೇಳ್ರಿ. ಸರ್ಕಾರದ ಒಂದು ನಿರ್ದೇಶನ ಮಹಾವೀರ ಜಯಂತಿಯನ್ನು ಯಾವತ್ತೂ ಕೂಡ ಆಚರಣೆ ಮಾಡ್ತೀವಿ. 2625ನೇ ಜಯಂತಿ. ಇಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ಮಹಾವೀರ ಜಯಂತಿಯನ್ನು ಸಮುದಾಯದ ಎಲ್ಲ ಬಂಧುಗಳು ಸೇರಿ ಈಗಾಗಲೇ ಮಹಾವೀರ ದೇವಸ್ಥಾನ ಏನಿದೆ ಇಲ್ಲಿಂದ ಈಗಾಗಲೇ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮೆರವಣಿಗೆಯನ್ನು ಮಾಡಿ ಈಗ ದೇವಸ್ಥಾನಕ್ಕೆ ಹೋಗಿದೆ. ಇಲ್ಲಿ ನಮ್ಮ ಸರಳವಾಗಿ ಪುಷ್ಪಾರ್ಚನೆ ಮಾಡಿ ಮಹಾವೀರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅವರಿಗೆ ಗೌರವ ಸಲ್ಲಿಸುವ ಮುಖಾಂತರ ನಾವು ಆಚರಣೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ಇಲ್ಲಿ ಇನ್ನು ನಮ್ಮ ಜೊತೆ ಇರ್ತಕ್ಕಂಥ ಹಿರಿಯರಾದಂಥ ಸಮಾಜದ ಮುಖಂಡರು, ಹಿರಿಯರಾದಂಥ ಅಂಬಣ್ಣವರಿದ್ದಾರೆ, ಪತ್ರರಾಜ್ ಅವರಿದ್ದಾರೆ, ನಮ್ಮ ಪಾರ್ಶ್ವನಾಥ್ ಅವರಿದ್ದಾರೆ, ನಮ್ಮ ತಹಸೀಲ್ದಾರ್ ಇದ್ದಾರೆ. ಎಲ್ಲ ನಮ್ಮ ಬೇರೆ ಬೇರೆ ಎಲ್ಲ ಪಕ್ಷದ ನಮ್ಮ ಕಾಂಗ್ರೆಸ್ ಪಕ್ಷದವರು ಸೇರಿ ಎಲ್ಲ ಪಕ್ಷದ ಮುಖಂಡರು ಮತ್ತು ಬೇರೆ ಬೇರೆ ಎಲ್ಲ ಸಮಾಜದ ಹಿರಿಯರು ಎಲ್ಲ ಯುವಕರು ಎಲ್ಲ ಸೇರಿ ನಾವು ಸರಳವಾಗಿ ಏನು ನಾವು ಮಹಾವೀರ ಜಯಂತಿ ಆಚರಣೆ ಮಾಡ್ತೀವಿ. ಇಂಥ ಸಂದರ್ಭದಲ್ಲಿ ಎಲ್ಲ ಸಮಾಜದ ಜನತೆ ಮೊದಲುಗೊಂಡು ಎಲ್ಲ ಸಮಾಜಕ್ಕೆ ಅಂದರೆ ಮಹಾವೀರರು ಈ ಒಂದು ನಾಡಿಗೆ, ಈ ಒಂದು ಮನುಕುಲಕ್ಕೆ ಭಾಳಷ್ಟು ಶಾಂತಿಯನ್ನು ಕೋರಿದಂಥ ವ್ಯಕ್ತಿಗಳಲ್ಲಿ ಮೊದಲಿಗರಾಗ್ತಾರೆ. ಯಾವತ್ತೂ ಕೂಡ ಶಾಂತಿ, ಸಮಾಜದಲ್ಲಿ ಶಾಂತಿ ಇದ್ದರೆ ಬೇರೆ ಯಾವುದೂ ಕೂಡ ಬೇಕಾಗಿಲ್ಲ, ಎಲ್ಲರೂ ಕೂಡ ಸುಗಮವಾಗಿ ಆಗೋಂಥದ್ದು. ಅದಕ್ಕೆ ಭಾಳಷ್ಟು ಅವರು ಕಾರಣ ಆಗಿದ್ದಾರೆ ಈ ಸಮಾಜಕ್ಕೆ. ಅಂಥ ಒಂದು ಮಹಾತ್ಮರ ಜಯಂತಿಯನ್ನು ನಾವು ಇವತ್ತು ಆಚರಣೆ ಮಾಡಿದ್ವಿ. ನಾನು ಈ ಸಂದರ್ಭದಲ್ಲಿ ಈ ಒಂದು ಸಮಾಜಕ್ಕೆ, ಈ ಪ್ರಪಂಚಕ್ಕೇ ಕೂಡ ಇವಾಗ ಆಗಲೇ ಪ್ರಪಂಚ ಭಾಳಷ್ಟು ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಬಹುಶಃ ಎಲ್ಲಪ್ಪ ಎಲ್ಲೋ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ರೀತಿಯಲ್ಲಿದೆ. ಹಾಗಾಗಿ ಬಹುಶಃ ಇಂಥವೆಲ್ಲ ಆಗಬಾರ್ದಂತಲೇ ಮಹಾವೀರರು ಸಂದೇಶವನ್ನು ಕೊಟ್ಟಿದ್ದರು. ಈ ಒಂದು ಸಂದರ್ಭದಲ್ಲಿ ಮಹಾವೀರ ಜಯಂತಿ ಇವಾಗ ಆಗ್ತಾಯಿದೆ. ಬಹುಶಃ ಇದಕ್ಕೆ ಮಹಾವೀರರ ಏನು ಸಂದೇಶ ಇದೆ, ಅವರ ಇಚ್ಛಾಶಕ್ತಿ ಏನಿತ್ತು ಅದು ಖಂಡಿತವಾಗ್ಲೂ ನೆರವೇರಲಿ ಅಂತ ಹೇಳಿ ನಾನು ಕೂಡ ಸಮಾಜಕ್ಕೆ, ಈ ಪ್ರಪಂಚಕ್ಕೆ ಶಾಂತಿಯನ್ನು ಕೊಡುವಂಥ ಕೆಲಸ ಮಹಾವೀರರಲ್ಲಿ ನಾನು ಕೇಳ್ತಿದ್ದಾರೆ. ಎಲ್ರಿಗೂ ಧನ್ಯವಾದ.